ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾವು ಈಚರ್ ಪ್ರೋ ಎಕ್ಸ್ ಡೀಸೆಲ್ ವರ್ಸಸ್ ಮಹೇಂದ್ರ ಬೊಲೆರೋ ಮ್ಯಾಕ್ಸ್ ಪಿಕಪ್ HD ಗಾಡಿ ಏನಿದೆ ಇದರ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡ್ತೀನಿ. ಈ ಎರಡು ಗಾಡಿಯ ವಿಡಿಯೋನ ನಾನು ಶೋರೂಮ್ಗೆ ಹೋಗ್ಬಿಟ್ಟು ನಾನು ರಿವ್ಯೂ ವಿಡಿಯೋ ಮಾಡಿದ್ದೀನಿ. ನೀವು ಸಪ್ರೇಟ್ ಆಗಬೇಕು ಅಂದರೆ ಕೊನೆಯದಾಗಿ ಸಜೆಷಬಲ್ ವಿಡಿಯೋ ಬರುತ್ತೆ, ನೀವು ಅದರಲ್ಲಿ ಹೋಗಿ ನೋಡ್ಕೋಬೋದು. ಸೊ ಇವಾಗ ಏನು ಅಂತಂದರೆ ನಾವು ಕಂಪ್ಯಾರಿಸನ್ ವಿಡಿಯೋ ಮಾಡೋಣ. ನೋಡಿ, ಈ ಕಂಪ್ಯಾರಿಸನ್ ವಿಡಿಯೋ ಬಂದುಬಿಟ್ಟು ಶೋರೂಮಲ್ಲಿ ಮಾಡೋ ಸ್ವಲ್ಪ ಕಷ್ಟನೇ, ಯಾಕೆಂತಂದರೆ ಇದೇ ಬೇರೆ ಬ್ರ್ಯಾಂಡು, ಇದೇ ಬೇರೆ ಬ್ರ್ಯಾಂಡು. ಬಟ್ ನಿಮಗೇನು ಅಂತಂದರೆ ಬೇಕಾಗಿರೋದು ಮಾಹಿತಿ ಏನು ಅಂತಂದರೆ ಕರೆಕ್ಟಾಗಿ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಬನ್ನಿಗಳೇ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿಗಳೇ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಏನು ಅಂತಂದರೆ ಪೇಲೋಡ್ ನೋಡಿ, ಇದರಲ್ಲಿ ಈಚರಲ್ಲಿ 3.5 ಟನ್ ಅಂತಿದೆ, ಆದರೆ ಬೊಲೆರೋನ 1.7 ತೊಗೊಂಡಿದ್ದೀನಿ. ಯಾಕೆ ಅಂದರೆ 3.5 ಟನ್ ಬಂದುಬಿಟ್ಟು ಈಚರ್ ಪ್ರೋ ಅಲ್ಲಿ ಇದು ಬಂದುಬಿಟ್ಟು ಗ್ರಾಸ್ ವೆಹಿಕಲ್ ವೆಯ್ಟ್, ಅಂದರೆ ಗಾಡಿ ವೆಯ್ಟು ಪ್ಲಸ್ ಹಾಕೋ ವೆಯ್ಟ್ ಎರಡೂ ಸೇರಿಸ್ಬಿಟ್ಟು 3.5 ಟನ್ ಅಂತ ತೋರಿಸ್ತಾರೆ. ಆದರೆ ಬೊಲೆರೋದಲ್ಲಿ ಇದು ಯಾವುದಕ್ಕೆ ಕಂಪ್ಯಾರಿಸನ್ ಮಾಡ್ಬೋದು ಅಂದರೆ 1.7 1700 kg ಪಾಸಿಂಗ್ ಗಾಡಿಗೆ ಕಂಪ್ಯಾರಿಸನ್ ಮಾಡ್ಬೋದು. ಯಾಕೆಂದರೆ ಐಚರ್ ಪ್ರೋದು ಮ್ಯಾಕ್ಸಿಮಮ್ ಪೇಲೋಡ್ ಕೆಪಾಸಿಟಿ ಬಂದುಬಿಟ್ಟು 1800 kg ಮಾತ್ರ ಆಗಿರುತ್ತೆ. ಮೊದಲೇದಾಗಿ ಏನು ಅಂತಂದರೆ ಎರಡು ಕೂಡ 80 HP ಪವರ್ ಇರೋ ವೆಹಿಕಲೇ ಆಗಿರುತ್ತೆ. ನೋಡ್ಬೋದು ಐಚರ್ ಪ್ರೋ ಡೀಸೆಲ್ ಸಮೇತ 80 HP ಆಗಿರುತ್ತೆ. ಇದು 59 ಕಿಲೋವೇಟ್ ಅಂದರೆ ಏನು ಅಂತಂದರೆ ಇದು ಕೂಡ 80 HP. ಸೊ ಫ್ಯೂಲ್ ಟ್ಯಾಂಕ್ ಬಂದುಬಿಟ್ಟು 60 ಲೀಟರ್ಸೇ ಇರುತ್ತೆ. ಹಾಗೆ ಇಂಜಿನ್ ನೋಡ್ಬೋದು, ಇದರಲ್ಲಿ E449 2 ಲೀಟರ್ ಇಂಜಿನ್ ಆಗಿರುತ್ತೆ, ಅಂದರೆ 2000 cc ಇಂಜಿನ್ ಆಗಿರುತ್ತೆ. ಆದರೆ ಇದರಲ್ಲಿ ನಿಮಗೆ 2500 cc ಇಂಜಿನ್ ಸಿಗುತ್ತೆ, ಅದು 4 ಸಿಲಿಂಡರ್ ವಿತ್ ಟರ್ಬೋ ಚಾರ್ಜ್ ಇಂಜಿನ್ ಆಗಿರುತ್ತೆ. ಸೊ ಫ್ಯೂಲ್ ಟೈಪು ಎರಡು ಡೀಸೆಲ್ ಆಗಿರುತ್ತೆ. ಅಂದರೆ ಐಚರ್ ಪ್ರೋ ಎಕ್ಸ್ ಡೀಸೆಲ್ ಬಂದುಬಿಟ್ಟು 230 Nm ಟಾರ್ಕ್ ಬರುತ್ತೆ, ಆದರೆ ಇದು 220 Nm ಟಾರ್ಕ್ ಬರುತ್ತೆ. 10 Nm ಟಾರ್ಕಲ್ಲಿ ಏನು ಡಿಫ್ರೆನ್ಸ್ ಬರೋಲ್ಲ. ಯಾಕೆಂತಂದರೆ ನೀವು ಇದರಲ್ಲಿ 230 ಕೊಟ್ಟರು ನೀವು ರಿಯಲ್ ವರ್ಲ್ಡಲ್ಲಿ ಯೂಸ್ ಮಾಡೋಕ್ಕಾಗೋದು ಬರೀ 180 Nm ಟಾರ್ಕ್ ಅಷ್ಟೇ, ಯಾಕೆಂತಂದರೆ ಅದರಲ್ಲಿ ಲಿಮಿಟರ್ ಇರುತ್ತೆ. ಸೊ ಹಾಗೆಯೇ ಮ್ಯಾಕ್ಸಿಮಮ್ ಸ್ಪೀಡು ಎರಡರಲ್ಲೂ ಆಬ್ವಿಯಸ್ಲಿ ಸ್ಪೀಡ್ ಲಾಕ್ ಆಗೇ ಇರುತ್ತೆ, 80 ಎರಡು ಕೂಡ ಸಿಲಿಂಡರ್ 4 ಸಿಲಿಂಡರೇ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು 4 ಸಿಲಿಂಡ್ರು. ಟರ್ನಿಂಗ್ ರೇಡಿಯಸಲ್ಲಿ ಏನು ಅಂತಂದರೆ ಐಚರ್ ಪ್ರೋ ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ ಯೂಟರ್ನ್ ತೊಗೊಳಕ್ಕೆ, ಆದರೆ ಇದು ಬಂದುಬಿಟ್ಟು 7000 mm ಯೂಟರ್ನ್ ಆಗುತ್ತೆ ಅಂತ ಇದೆ. ಸೊ ಬೊಲೆರೋ. ಹಾಗೆ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಗೇರ್ ಬಾಕ್ಸ್ ನೋಡ್ಬೋದು 5+1 ರಿವರ್ಸು, ಎರಡು ಕೂಡ 5+1 ರಿವರ್ಸೇ. ಆದರೆ ಇದು ಏನು ಅಂತಂದರೆ ಈ ಒಂದು ವೆಹಿಕಲ್ ಸಿಂಕ್ರೋನಸ್ ಗೇರ್ ಬಾಕ್ಸ್ ಇರುತ್ತೆ. ಹಾಗೆಯೇ ಕ್ಲಚ್ ಪ್ಲೇಟ್ ಎರಡು ಕೂಡ ಡ್ರೈ ಕ್ಲಚ್ ಪ್ಲೇಟೇ ಆಗಿರುತ್ತೆ. ಆಮೇಲೆ ಪವರ್ ಸ್ಟೇರಿಂಗ್ ನೋಡ್ಬೋದು, ಏನು ಅಂತಂದರೆ ಎರಡು ಕೂಡ ಪವರ್ ಸ್ಟೇರಿಂಗೇ ಬರೋದು. ಸೀಟಿಂಗ್ ಕೆಪಾಸಿಟಿ ಕೂಡ ಅಷ್ಟೇ, ಡ್ರೈವರ್ ಪ್ಲಸ್ 2 ಪ್ಯಾಸೆಂಜರ್ ಇರುತ್ತೆ. ಹಾಗೆ ಇದರಲ್ಲಿ ಟ್ಯೂಬ್ಲೆಸ್ ಟೈರು ಬರುತ್ತೆ, ಸೀಟ್ ಬೆಲ್ಟ್ಸು, ಡ್ರೈವರ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಅದೆಲ್ಲ ಆಬ್ವಿಯಸ್ಲಿ ಎಲ್ಲದ ಗಾಡೀಲಿ ಬಂದೇ ಬರುತ್ತೆ. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಹಾಗೆ ಬ್ರೇಕ್ಸ್ ನೋಡ್ಬೋದು, ಎರಡೂ ಗಾಡೀಲಿ ಏನು ಅಂತಂದರೆ ಡಿಸ್ಕ್ ಪ್ಲಸ್ ಡ್ರಮ್ ಬ್ರೇಕ್ಸು ಐಚರಲ್ಲಿ ಬರುತ್ತೆ. ಮುಂದೆಗೆ ಡ್ರಮ್ ಇರುತ್ತೆ, ಹಿಂದೆಗೆ ಡಿಸ್ಕ್ ಬ್ರೇಕ್ಸ್ ಇರುತ್ತೆ. ಆದರೆ ಬೊಲೆರೋದಲ್ಲಿ ನಾರ್ಮಲ್ ಹೈಡ್ರೋಲಿಕ್ ಡ್ರಮ್ ಬ್ರೇಕ್ಸ್ ಇರುತ್ತೆ. ಸೊ ಇದರಲ್ಲಿ ಸಸ್ಪೆನ್ಷನ್ ನೋಡ್ಬೋದು, ಬೊಲೆರೋದಲ್ಲಿ ಲೀಫ್ ಸ್ಪ್ರಿಂಗ್ ಇರುತ್ತೆ, ಇದರಲ್ಲೂ ಕೂಡ ಸೆಮಿ ಇಲೆಕ್ಟ್ರಿಕಲ್ ಲೀಫ್ ಸ್ಪ್ರಿಂಗು. ಸೊ ಎರಡು ಕೂಡ ಲೀಫ್ ಸ್ಪ್ರಿಂಗೇ ಇರೋದು. ಇದರಲ್ಲಿ ಏನು ಅಂತಂದರೆ ಐಚರ್ಲಿ ಏನು ಅಂತಂದರೆ ಲೆಂತ್ ಜಾಸ್ತಿ ಇರುತ್ತೆ, ಏನು ಅಂತಂದರೆ ಲೀಫ್ ಸ್ಪ್ರಿಂಗಲ್ಲಿ. ಸೊ ಎರಡು ಕೂಡ ಲೀಫ್ ಸ್ಪ್ರಿಂಗ್ ಗಾಡಿನೇ, ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಬಾಡಿ ಟೈಪು ಚಾಸಿ ವಿತ್ ಕ್ಯಾಬಿನು, ಎರಡು ಕೂಡ ಚಾಸಿ ಮೇಲೇ ಕ್ಯಾಬಿನ್ ಇರೋದು. ಸೊ ಫ್ರೇಮು ಮತ್ತು ಬಾಡಿ ಎರಡು ಒಂದೇ ಆಗಿರಲ್ಲ, ಚಾಸಿ ಆಮೇಲೆ ಕ್ಯಾಬಿನ್ನು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಎರಡಕ್ಕೂ ಕೂಡ ಇಲ್ಲಿ ನೋಡ್ತಿರ್ಬೋದು ನಂಬರ್ ಆಫ್ ಟೈರ್ಸ್ 4 ಅಂತಿದೆ, ಆದರೆ ಎರಡು ಕೂಡ 15 ಸೈಜ್ ಟೈರ್ ಬಂದಿದೆ. ಬಟ್ ವಿಷಯ ಏನು ಅಂತಂದರೆ ಇದು ಬೊಲೆರೋದಲ್ಲಿ ಹಾರ್ಡ್ ಕಾಂಪೋನೆಂಟ್ ಟೈರ್ ಬರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ. ಇದೇನು ಅಂತಂದರೆ ಸಾಫ್ಟ್ ಕಾಂಪೋನೆಂಟ್ ಟೈರ್ ಇರುತ್ತೆ ಐಚರಲ್ಲಿ. ಸೊ ಟೈರ್ ಸೈಜು ಸೇಮ್ ಇದ್ರೂ ಕೂಡ ಅದು ಕಡಿಮೆ ತೋರಿಸುತ್ತೆ. ಹಾಗೆ ಹೇಳ್ದಾಗೆ ನೋಡಿ, ಐಚರ್ ಪ್ರೋ ಎಕ್ಸ್ದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪೇಲೋಡ್ ನೋಡಿ, 1800 kg 1862 kg ಇಲ್ಲೇ ಕೊಟ್ಟಿದ್ದಾರೆ ನೋಡಿ. GVW ಗ್ರಾಸ್ ವೆಹಿಕಲ್ ವೆಯ್ಟ್ ಅಂದರೆ ನೋಡಿ 3.5 ಟನ್ ಅಂತ ತೋರಿಸಿರೋದು ಇದನ್ನೇ, ಅಂದರೆ ವೆಹಿಕಲ್ ವೆಯ್ಟು ಪ್ಲಸ್ ಪೇಲೋಡು ಎರಡು ಸೇರಿಸ್ಬಿಟ್ಟು ಅದು ಆ ಒಂದು ವೆಯ್ಟು ಕೊಟ್ಟಿರ್ತಾರೆ. ಅದೇನು ಅಪ್ಲಿಕೇಶನ್ ಏನೆಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಏನು ಅಂತಂದರೆ ಕಾಮರ್ಸ್ ಇರ್ಬೋದು, FMCG ಇರ್ಬೋದು, ಫ್ರೂಟ್ ವೆಜಿಟೇಬಲ್ಸು, ಆಮೇಲೆ ಕೊರಿಯರ್ ಸರ್ವಿಸು. ಇದು ಏನು ಅಂತಂದರೆ ಐಚರ್ ಪ್ರೋ ಮ್ಯಾಕ್ಸ್ ಗಾಡಿ ನಾರ್ಮಲ್ ಆಗಿ ಮಾಡಿರೋದು ಏನಕ್ಕೆ ಅಂತಂದರೆ ಇದರ ಒಂದು ಮೇನ್ ಇಂಟೆನ್ಷನ್ ಅರ್ಬನ್ ಏರಿಯಾಕ್ಕೆ ಮಾತ್ರ. ಇದೇನು ಅಂತಂದರೆ ಹೈವೇಲಿ ಹೋಗೋಕ್ಕೆ ಪ್ಲಸ್ ಸಿಟಿ ಒಳಗೆ ಏನು ಅಂತಂದರೆ ಕಂಪನಿಗೆ ಅಟ್ಯಾಚ್ ಮಾಡಿಬಿಟ್ಟು ಸಪ್ಲೈ ಕೊಡೋಕ್ಕೆ ಮಾತ್ರ ಈ ಒಂದು ಗಾಡಿನ ಏನು ಡಿಸೈನ್ ಮಾಡಿರೋದು. ಆದರೆ ಬೊಲೆರೋದು ನೋಡೋಣ,
ಬೊಲೆರೋದಲ್ಲಿ ನೋಡಿ ಇದೇನು ಅಂತಂದರೆ 1.7 ಟನ್ನಿಗೆ ನಾನು ಕಂಪ್ಯಾರಿಸನ್ ತೊಗೊಂಡಿದ್ದೀನಿ. ಬೊಲೆರೋದಲ್ಲಿ 2 ಟನ್ ಕೂಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು 1700 kg, ಇದು ಸಹ 80 HP ಬರುತ್ತೆ ಪವರು. ಬಟ್ ಇಲ್ಲೆಲ್ಲ ನೋಡ್ತಿರ್ಬೋದು ಏನು ಅಂತಂದರೆ ನ್ಯೂಟನ್ ಮೀಟರ್ ಟಾರ್ಕು, HP ಎಲ್ಲ ಕೊಟ್ಟಿದ್ದಾರೆ, 80 ನ್ಯೂಟನ್ ಮೀಟರ್ ಟಾರ್ಕು. ಇಲ್ಲಿ ನೋಡಿ ಫ್ಯೂಲು ನೋಡಿ 12 to 14 km/L ಬೊಲೆರೋ ಮೈಲೇಜ್ ಅಂತ ಇದೆ. ಬಟ್ ಅದನ್ನು ಕೂಡ 2 ಲೀಟರ್ ಇಂಜಿನ್ ಸ್ವಲ್ಪ ಜಾಸ್ತಿನೇ ಬರುತ್ತೆ, 15 ಅಂತಲೇ ಇಟ್ಕೊಳ್ಳಿ. ಬಟ್ ಇದು ಬೊಲೆರೋ ಬಂದು ರಿಯಲ್ ವರ್ಲ್ಡಲ್ಲಿ 11 ಸಿಗುತ್ತೆ, 11 12 ಫುಲ್ ಲೋಡ್ ಹಾಕಿದ್ರೆ 10 ಸಿಗೋದು. ಅದು ಫುಲ್ಲಿ ಲೋಡಲ್ಲಿ ರಿಯಲ್ ವರ್ಲ್ಡಲ್ಲಿ ಒಂದು 12 ಸಿಗುತ್ತೆ ಅಂತ ಲೆಕ್ಕಾಚಾರ ಇಟ್ಕೊಳ್ಳಿ. ಯಾಕೆಂದರೆ ಇದು ಬಂದುಬಿಟ್ಟು ಒಂದು 500 cc ಜಾಸ್ತಿ ಇದೆ ಬೊಲೆರೋ, ಬಟ್ ಅದು ಬಂದುಬಿಟ್ಟು 500 cc ಕಮ್ಮಿ ಇದೆ. cc ಕಮ್ಮಿ ಆದಂಗೆ ನಿಮಗೆ ಫ್ಯೂಲಲ್ಲಿ ಸ್ವಲ್ಪ ಚೇಂಜಸ್ ಕಾಣುತ್ತೆ ಎಫಿಷಿಯನ್ಸಿಲಿ. ಮತ್ತು ಇದು ನೀವು ನೋಡ್ತಿರ್ಬೋದು ಏನು ಅಂತಂದರೆ 8 ಲಕ್ಷದಿಂದ 8,41,000 ರೂಪಾಯಿ ಏನು ಅಂತಂದರೆ ಎಕ್ಸ್ಟ್ರಾ ಲಾಂಗ್ ಗಾಡಿಗೆ ಇದೆ ಅಂತ ಇದೆ ಎಕ್ಸ್-ಶೋರೂಮ್ ರೇಟು. ನಿಮಗೇನು ಅಂತಂದರೆ 11,60,000ಗೆಲ್ಲ ಆನ್ ರೋಡ್ ಆಗುತ್ತೆ. ಯಾವುದು ಐಚರ್ ಪ್ರೋ ಮ್ಯಾಕ್ಸು, ಇದು ಪ್ರೆಸೆಂಟ್ ರೇಟ್ ಆಗಿರುತ್ತೆ. ಕಾರ್ಗೋ ಬಾಕ್ಸ್ ಲೆಂತ್ ನೋಡ್ಬೋದು, ಇದರಲ್ಲೇನು ಅಂತಂದರೆ 9 ಫೀಟ್ ಉದ್ದ ಇರುತ್ತೆ, 5.9 ಫೀಟ್ ಅಗಲ ಇರುತ್ತೆ ಬೊಲೆರೋದಲ್ಲಿ. ಆದರೆ ಇದ್ರದ್ದು 1.7 ಬಂದುಬಿಟ್ಟು 9.5 ಫೀಟ್ ಲೆಂತ್ ಬರುತ್ತೆ. ಆದರೆ ನೋಡಿ ಐಚರ್ದು ನೋಡಿ ನಿಮಗೇನು ಅಂತಂದರೆ 9.8 ಫೀಟ್ ಪ್ಲಸ್ 10.8 ಫೀಟ್ ಎರಡು ವೇರಿಯಂಟಲ್ಲಿ ನಿಮಗೆ ಅವೈಲೇಬಲ್ ಇದೆ. 1 ಅಡಿ ಹೆಚ್ಚು ಕಮ್ಮಿ ಆಗುತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ನೀವು ಬುಕ್ಕಿಂಗ್ ಸಮಯದಲ್ಲಿ ಮಾಡಿಕೊಂಡು ತಗೋಬೋದು. ಇದರಲ್ಲಿ ಏನು ಅಂತಂದರೆ 11 ಫೀಟ್ ಗಾಡಿನೂ ಸಿಗುತ್ತೆ ಹೆವಿ ಡ್ಯೂಟಿ. ಸೊ 9.8 10.8 ಮತ್ತು ಆ ಥರ ವೇರಿಯಂಟ್ಸ್ಗಳಿದೆ ಇದರಲ್ಲಿ. ಇಲ್ಲಿ ನೋಡ್ತಿರ್ಬೋದು. ಐಚರ್ದು ವಾರಂಟಿ ಬಗ್ಗೆ ಹೇಳೋದಾದರೆ ನೋಡಿ ಗೆಳೆಯರೆ ಏನು ಅಂತಂದರೆ 3 ವರ್ಷ 1 ಲಕ್ಷ ಕಿಲೋಮೀಟ್ರ್ ವಾರಂಟಿ ಕೊಡ್ತಾರೆ. ಹಾಗೆಯೇ ಬೊಲೆರೋದ ವಾರಂಟಿ ನೋಡೋದಾದ್ರೆ ನೀವಿಲ್ಲಿ ನೋಡ್ತಿರ್ಬೋದು 3 ಲಕ್ಷ ಪ್ಲಸ್ 1 ಲಕ್ಷ ಕಿಲೋಮೀಟ್ರ್ ವಾರಂಟಿ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಏನು ಅಂತಂದರೆ ಸರ್ವಿಸ್ ಇಂಟರ್ವಲ್ ಬಂದುಬಿಟ್ಟು 20,000 ಕಿಲೋಮೀಟರ್ ಆಗಿರುತ್ತೆ. ಆದರೆ ಐಚರಲ್ಲಿ ನಿಮಗೆ 30,000 ಕಿಲೋಮೀಟರ್ಸ್ದು ಸರ್ವಿಸ್ ಇಂಟರ್ವಲ್ ಆಗಿರುತ್ತೆ. ಗೆಳೆಯರೆ ಏನೇ ಇರಲಿ ಕೊನೆಯದಾಗಿ ಏನು ಅಂತಂದರೆ ಕ್ವೆಶ್ಚನ್ನು, ಯಾವ ಗಾಡಿನ ಪರ್ಚೇಸ್ ಮಾಡೋದು? ಆಬ್ವಿಯಸ್ಲಿ ನೀವು ಆ ಒಂದು ಡೌಟ್ಫುಲ್ಗೆ ಈ ಒಂದು ವಿಡಿಯೋನ ನೋಡಿರ್ತೀರ. ಸೊ ಗೆಳೆಯರೆ ನೋಡಿ, ಎರಡು ಗಾಡಿನೂ ರೆಪ್ಯೂಟೆಡ್ ಕಂಪನಿನೇ. ಏನು ಅಂತಂದರೆ ಇವತ್ತು ನೆನ್ನೆ ಬಂದ ಕಂಪನಿ ಅಲ್ಲ, ಎರಡು ಏನು ಅಂತಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಗ್ರೌಂಡ್ ಆಗಿರೋ ಕಂಪನಿಗಳು. ಐಚರ್ದು ಅದರದೇ ಬೇರೆ ಗುಡ್ವಿಲ್ ಇದೆ, ಮಹೇಂದ್ರದು ಅದರದೇ ಬೇರೆ ಗುಡ್ವಿಲ್ ಇದೆ. ಆದರೆ ಇದರಲ್ಲಿ ಏನು ಅಂತಂದರೆ ಐಚರ್ ಅವರು ಇದ್ದಾರಲ್ಲ, ಈ ಒಂದು ಸೆಗ್ಮೆಂಟಿಗೆ ಹೊಸ ಪ್ಲೇಯರು, ಇವ್ರದ್ದು ಇದು ಹೊಸ ಗಾಡಿ, ಹೊಸದಾಗಿ ಲಾಂಚ್ ಆಗಿರೋದು. ಆದರೆ ಬೊಲೆರೋ ಬಂದುಬಿಟ್ಟು 2000 ಇಸ್ವಿಯಿಂದನೇ ಈ ಒಂದು ಸೆಗ್ಮೆಂಟಲ್ಲಿ ಇದೆ, ಪ್ಲಾಂಟೆಡ್ ಆಗಿದೆ. ಏನು ಅಂತಂದರೆ ಮನೆ ಮಾತಾಗಿದೆ, ಎಲ್ಲರೂ ಒಂದು ನಂಬಿಕೆ ಇರುವ ವೆಹಿಕಲ್. ನೋಡಿ ಗೆಳೆಯರೆ, ನಿಮ್ಮ ಒಂದು ಅಪ್ಲಿಕೇಶನ್ನು ಮೆಟ್ರೋಪಾಲಿಟನ್ ಸಿಟಿಯಿಂದ ಹೊರಗಡೆ ಅಂದರೆ ಬೆಂಗಳೂರು ಬಿಟ್ಟು ಹೊರ ವಲಯದಲ್ಲಿ ನೀವೇನಾದರೂ ಗಾಡಿ ಖರೀದಿ ಮಾಡುವಾಗಿದ್ರೆ ನೋಡಿ ಗೆಳೆಯರೆ, ನೀವೇನು ಅಂತಂದರೆ ಬೊಲೆರೋ ತೊಗೊಳ್ಳಿ. ಯಾಕೆಂತಂದರೆ ನಿಮಗೆ ಅದರ ರೀಸೇಲ್ ವ್ಯಾಲ್ಯೂ, ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಪ್ಲಸ್ ವಾರಂಟಿ ಗ್ಯಾರಂಟಿ ಎಲ್ಲನೂ ಕೂಡ ಕರೆಕ್ಟಾಗಿ ಸಿಗುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆದರೆ ಏನು ಅಂದರೆ ನೀವು ಬೆಂಗಳೂರೊಳಗೆ ಇರೋದು, ನೀವು ಒಂದು ಯಾವುದೋ ಒಂದು ಕಂಪನಿಗೆ ಅಟ್ಯಾಚ್ ಮಾಡಿಬಿಟ್ಟು ನೀವು ಡೆಲಿವರಿ ಸರ್ವಿಸ್ ಕೊಡಬೇಕು ಅಂತ ಇದ್ದೀರಾ, ಏನು ಅಂತಂದರೆ ತುಂಬಾ ಒಂದು ಹೈವೇಲೆ ಟ್ರಾವೆಲಿಂಗ್ ಇದೆ ಅಂತಂದರೆ ನೋಡಿ ಗೆಳೆಯರೆ, ಗಾಡಿಗೆ ಸ್ವಲ್ಪ ಏನು ಅಂತಂದರೆ ಮೈಲೇಜ್ ಬೇಕಾಗಿರುತ್ತೆ, ಸ್ವಲ್ಪ ತಾಕತ್ತು ಬೇಕಾಗಿರುತ್ತೆ. ಆ ಒಂದು ಕಾಂಬಿನೇಷನ್ ನೋಡಿ ಐಚರ್ ಗಾಡೀಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಐಚರ್ ಗಾಡೀಲಿ ಕರೆಕ್ಟಾಗಿ ಅದನ್ನ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಈ ಬೊಲೆರೋದಲ್ಲಿ 2,500 cc ದೊಡ್ಡ ಇಂಜಿನ್ ಹಾಕಿದ್ದಾರೆ, 4 ಸಿಲಿಂಡರ್ ಇಂಜಿನ್ ಇರುತ್ತೆ. ಬಟ್ ಐಚರ್ಗೂ 4 ಸಿಲಿಂಡರ್ ಇರೋದು, ಬಟ್ 500 cc ಕಮ್ಮಿ ಬರುತ್ತೆ, 2,000 cc ಇರುತ್ತೆ. ಇದೇನಕ್ಕೆ ಅಂತಂದರೆ ನೋಡಿ ತಾಕತ್ತು ಇದೆ, ಪ್ಲಸ್ ಹೈವೇಲಿ ಹೋಗೋತ್ತಿಗೆ ನಿಮಗೊಂದು ಸ್ವಲ್ಪ ಮೈಲೇಜು ಸಿಗುತ್ತೆ, ಅದಕ್ಕೋಸ್ಕರ ಮಾಡಿರ್ತಾರೆ. ಬಟ್ 80 HP ಎರಡೂ ಕೂಡ HP ಚೆನ್ನಾಗೇ ಇದೆ. ಸೊ ನೀವು ಐಚರ್ನ ನೀವು ಪ್ರಿಫರ್ ಮಾಡ್ಬೋದು. ನೀವು ಮೆಟ್ರೋಪಾಲಿಟನ್ ಸಿಟಿ ಇರೋದ ಕಾರಣ ಐಚರಲ್ಲಿ ನಿಮಗೆ ಸರ್ವಿಸಲ್ಲಿ ಆಗಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಹಾಗೆ ಗೆಳೆಯರೆ ಏನು ಅಂತಂದರೆ ಇದರ ಒಂದು ಕಂಪ್ಲೀಟಾಗಿ ಎರಡು ಗಾಡಿದು ರಿವ್ಯೂ ವೀಡಿಯೋನ ಮಾಡಿರ್ತೀನಿ ನೋಡಿ. ರಿವ್ಯೂ ವೀಡಿಯೋ ಕೊನೆಯದಾಗಿ ಸಜೆಸ್ಟಬಲ್ ಬರುತ್ತೆ, ಪ್ಲಸ್ ಫೈನಾನ್ಸ್ ಡೀಟೇಲ್ ಕೂಡ ಎರಡು ಗಾಡಿದು ಮಾಡಿದ್ದೀನಿ. EMI ಎಷ್ಟು ಬರುತ್ತೆ ಎಲ್ಲದನ್ನು ಬರುತ್ತೆ. ಖಂಡಿತವಾಗ್ಲೂ ಈ ಒಂದು ಚಾನೆಲ್ನ ಚೆಕ್ ಮಾಡಿ, ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ ನೋಡಿ, ಮಾಹಿತಿ ತಿಳ್ಕೊಂಡು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ನೀಡೋದಾದರೆ ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.